ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿ ಜೆಡಿಎಸ್ ನಡುವಿನ ಮೈತ್ರಿಯಲ್ಲಿ ಮೆಗಾ ಟ್ವಿಸ್ಟ್ ಕೊಡುತ್ತಾ ಈ ಬೆಳವಣಿಗೆ. ಸದ್ಯ ಈಗ ಬಿಜೆಪಿಗೂ ಜೆಡಿಎಸ್ ಬೇಕು, ಮುಂದಿನ ಲೆಕ್ಕಾಚಾರಗಳು ಕುಮಾರಸ್ವಾಮಿ ಅವರ ಸುತ್ತಾನೆ ಆಗ್ತಿರೋ ತರ ಕಾಣಿಸ್ತಾ ಇದೆ. ಜೆಡಿಎಸ್ಗೂ ತನ್ನ ಅಸ್ತಿತ್ವವನ್ನ ಭದ್ರವಾಗಿ ಉಳಿಸ್ಕೊಳ್ಳೋದಿಕ್ಕೆ, ಯಾಕಂದ್ರೆ ಕಾಂಗ್ರೆಸ್ ಕಾಯ್ತಿದೆಯಲ್ವಾ ಶಾಸಕರು ಮತ್ತೊಬ್ರು ಅಂತ ಗೆದ್ದಿರೋ 18 ಸೀಟ್ಸು ಮತ್ತು ಮುಂದಿನ ಲೆಕ್ಕಾಚಾರಗಳೆಲ್ಲ ಪಕ್ಕಾ ಮಾಡ್ಕೊಳ್ಳೋದಕ್ಕೆ ಬಿಜೆಪಿಯ ಬಲ ಬೇಕು. ಕೇಂದ್ರದಲ್ಲಿ ಅಧಿಕಾರದಲ್ಲೂ ಇರೋದ್ರಿಂದಾಗಿ ಒಬ್ರಿಗೊಬ್ರು ಬೇಕು, ಪರಸ್ಪರ ಅವಶ್ಯಕತೆಗಳಿವೆ. ಈ ಹೊತ್ತಲ್ಲಿ ಈ ಒಂದು ಬೆಳವಣಿಗೆ ಬಹಳ ಕಾಸ್ಟ್ಲಿ ಆಗಲಿದೆಯಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಒಂದು ಹಂತಕ್ಕೆ ಹೆಚ್ಚು ಡಿಮ್ಯಾಂಡ್ ಮಾಡೋದು, ಸಮಸ್ಯೆ ತಂದ್ಕೊಳ್ಳೋದು ಅಂಥದ್ದೆಲ್ಲ ಮಾಡೋದಕ್ಕೆ ಹೋಗಲಿಲ್ಲ. 3 ಸೀಟು ಅಷ್ಟಕ್ಕೆ ಸುಮ್ಮನಾಯಿತು. 3ರಲ್ಲಿ 2 ಗೆದ್ದಿದ್ದಾಯಿತು. ಬಿಜೆಪಿಗೆ ಬೇರೆ ಕ್ಷೇತ್ರಗಳೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾಯಿತು. ಕುಮಾರಸ್ವಾಮಿ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕಿ ಕೇಂದ್ರದಲ್ಲೂ ಶೈನಿಂಗ್ ಕುಮಾರಸ್ವಾಮಿ ಅವರು. ಆದರೆ ಇಲ್ಲಿ ಈಗ ಬೈ ಎಲೆಕ್ಷನ್ ಇದೆಯಲ್ಲ, 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಇದೆ. ಆ ಪೈಕಿ ಒಂದು ನಮ್ಮ ಕ್ಷೇತ್ರ ನಮಗೆ ಬೇಕು ಅಂತ ಹಠ ಹಿಡಿದಿದೆಯಲ್ಲ ಜೆಡಿಎಸ್ ಚನ್ನಪಟ್ಟಣದಲ್ಲಿ. ಅದಾದ್ಮೇಲೆ ಯೋಗೇಶ್ವರ್ ಅವರು ತಾನೇ ಅಭ್ಯರ್ಥಿ ಅನ್ನೋ ತರ, ಕುಮಾರಸ್ವಾಮಿ ಅವರ ಆಶೀರ್ವಾದವೂ ಇದೆ ಅನ್ನೋ ರೀತಿಯಲ್ಲಿ ತಯಾರಿ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಮೈತ್ರಿ 2 ಪಕ್ಷಗಳಿಗೂ ಅತ್ಯವಶ್ಯಕ ಅನ್ನೋದು ಎಲ್ರಿಗೂ ಗೊತ್ತು. ಅದಾದ ಮೇಲೂ ಚನ್ನಪಟ್ಟಣದಲ್ಲಿ ಜಯಮುತ್ತು ಸೇರಿದಂತೆ ಅಲ್ಲಿನ ಲೋಕಲ್ ಲೀಡರ್ಸು, ತಾಲೂಕು ಮಟ್ಟದ ನಾಯಕರೆಲ್ಲ ಸೇರಿಕೊಂಡು ಮೊನ್ನೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ನಾವು ಅಂತಿಮ ತೀರ್ಮಾನ ಮಾಡಿದ್ದೀವಿ, ನಿಖಿಲ್ ಚನ್ನಪಟ್ಟಣದ ಅಭ್ಯರ್ಥಿ, ಜೆಡಿಎಸ್ನ ಚಿಹ್ನೆ ಅಡಿನೇ ಸ್ಪರ್ಧೆ ಆಗಬೇಕು, ಅವರೇ NDA ಅಭ್ಯರ್ಥಿ ಆಗ್ತಾರೆ, ಯೋಗೇಶ್ವರೇ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು. ಅವ್ರಿಗೆ ಸದ್ಯ MLC ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಬಲ ಸಿಗುತ್ತೆ. ಈಗ ಅವ್ರು ತಪ್ಪು ಮಾಡಬಾರ್ದು, ನಿಖಿಲ್ಲೇ ಅಭ್ಯರ್ಥಿ, ಅದು ನಮ್ಮ ಅಂತಿಮ ನಿರ್ಧಾರ ಅಂತ ಘೋಷಿಸಿ ಬಿಡ್ತಾರೆ. ಹೈಕಮಾಂಡ್ ಅಥವಾ ಕುಮಾರಸ್ವಾಮಿ ಅವರು ಬಿಜೆಪಿ ಜೆಡಿಎಸ್ NDA ಕಡೆಯಿಂದ ಅನೌನ್ಸ್ಮೆಂಟ್ ಆಗೋಕ್ಕಿಂತ ಮುಂಚೆನೆ ಅಲ್ಲಿನ ಲೋಕಲ್ ಲೀಡರ್ಸ್ ಘೋಷಿಸಿ ಬಿಡ್ತಾರೆ. ಅದ್ರ ಬೆನ್ನಲ್ಲೇ ಈಗ ಕಿಡಿ ಹೊತ್ತುಕೊಂಡಿದೆ. ಬಿಜೆಪಿ ಅಭ್ಯರ್ಥಿನೇ ಅಲ್ಲಿ ನಿಲ್ಲೋದು, ಅದೇನಾಗತ್ತೋ ಆಗ್ಬಿಡ್ಲಿ ಅನ್ನೋ ರೀತಿ ಸೆಡ್ಡು ಹೊಡೆದು ಫ್ರೆಂಡ್ಲಿ ಫೈಟ್, ಅಂದ್ರೆ ರಾಜ್ಯದಲ್ಲಿ ಇರ್ಲಿ ಮೈತ್ರಿ, ಆದ್ರೆ ಚನ್ನಪಟ್ಟಣದಲ್ಲಿ ನಾವು ಅಭ್ಯರ್ಥಿ ಹಾಕ್ತೀವಿ, ನೋಡೇ ಬಿಡೋಣ ಏನಾಗತ್ತೋ ಅನ್ನೋ ಮಟ್ಟಿಗೆ ಈಗ ಸವಾಲಿಗೆ ಪ್ರತಿ ಸವಾಲು ಎಸೆದಿದೆ ಬಿಜೆಪಿ. ಇದೇ ನಿಮ್ಮ ನಿರ್ಧಾರ ಆದರೆ, ಜೆಡಿಎಸ್ಸೇ ಸ್ಪರ್ಧೆ ಮಾಡುತ್ತೆ ಅನ್ನೋದೇ ಆದರೆ ನಾವು ನಮ್ಮ ತೀರ್ಮಾನ ಪ್ರಕಟಿಸಬೇಕಾಗತ್ತೆ. ಚನ್ನಪಟ್ಟಣದಲ್ಲಿ ಏನು ಬಿಜೆಪಿಗೆ ಶಕ್ತಿ ಇಲ್ವಾ? ಬಿಜೆಪಿಗೂ ಅಷ್ಟೇ ಶಕ್ತಿ ಇದೆ, ಜೆಡಿಎಸ್ಗಿಂತ ಯಾವುದ್ರಲ್ಲೂ ಕಡಿಮೆ ಇಲ್ಲ. ನಾವು ಸ್ಪರ್ಧೆ ಮಾಡ್ತೀವಿ, ನೀವು ಸ್ಪರ್ಧೆ ಮಾಡಿ, ಅದೇನಾಗತ್ತೋ ನೋಡೋಣ ಅಂತ ಸವಾಲು ಹಾಕಿರೋದು ಈಗ ದೊಡ್ಡ ತಲೆನೋವನ್ನು ತಂದಿಟ್ಟಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳ್ತಾ ಇದ್ದೀನಿ, ಮೈತ್ರಿ ರಾಜ್ಯದಲ್ಲಿ ಮುಂದುವರಿಲಿ, ಅದರಲ್ಲಿ ಯಾವುದೇ ಇಲ್ಲ. ಆದರೆ ನಮ್ಮ ಒಂದು ಪಾಯಿಂಟ್ ಇದೆ, ಫ್ರೆಂಡ್ಲಿ ಫೈಟಿಗೆ ಬನ್ನಿ. ಫ್ರೆಂಡ್ಲಿ ಫೈಟ್ ಅಂತ ಅಂದರೆ ನಮ್ಮ ಸ್ಪರ್ಧೆ ಬಿಜೆಪಿಯಿಂದ ಯೋಗೇಶ್ವರ್ ಅವರೇ ಆಗಿರಲಿ, ನಿಮ್ಮ ಸ್ಪರ್ಧೆ ಯಾರೇ ಆಗಿರಲಿ, ಈ ಫ್ರೆಂಡ್ಲಿ ಫೈಟ್ಗೆ ನಾವು ನೀವು ಸಿದ್ಧವಾಗಿರೋಣ, ಚುನಾವಣೆ ಎದುರಿಸೋಣ. ಕುಮಾರಸ್ವಾಮಿ ಅವರು ಇದನ್ನು ಕ್ಲಿಯರ್ ಮಾಡಿಬಿಡಬಹುದಿತ್ತು, ಆದರೆ ಯಾಕೋ ಇದು ಕಗ್ಗಂಟಾದಂತೆ ಕಾಣಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ ನೋಡೋಣ ಮುಂದೇನಾಗತ್ತೋ ನೋಡೋಣ ಅಂತ ಹೇಳಿದ್ರು. ಅವರು ಕ್ಲಿಯರ್ ಕಟ್ ಆಗಿ ಇಲ್ಲವೇ ಇಲ್ಲ ಅನ್ನೋದನ್ನ ಹೇಳಿಲ್ಲ. ನಾನು ರಾಮನಗರದಲ್ಲಿ ನನ್ನ ಕ್ಷೇತ್ರ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಮುಂದೆ ಅಂತ ಸಂದರ್ಭ ಬಂದ್ರೆ ಏನ್ ಮಾಡ್ತೀರಿ ಅಂದ್ರೆ ನೋಡೋಣ ಮುಂದೆ ನೋಡೋಣ ಅಂದ್ರೆ ಬಿಟ್ರೆ ಚನ್ನಪಟ್ಟಣಕ್ಕೆ ಹೋಗೋದೇ ಇಲ್ಲ ಅನ್ನೋದು ಕಡ್ಡಿ ತುಂಡು ಮಾಡಿದಂಥ ಮಾತುಗಳು ಬರಲಿಲ್ಲ. ಅವರೇ ಅಭ್ಯರ್ಥಿ ಅಂತ ಲೋಕಲ್ ಲೀಡರ್ಸ್ ಹೇಳ್ತಿದ್ದಾರೆ. ಹಾಗಾಗಿ ಇನ್ನು 4 ವರ್ಷ ಕಾಯೋ ಬದಲು ಈಗಲೇ ಒಂದು ಚಾನ್ಸ್ ನೋಡೋಣ ಅಂತ ಏನಾದರೂ ಕುಮಾರಸ್ವಾಮಿ ಅವರು ಆಲೋಚನೆ ಮಾಡ್ತಿದ್ದಾರಾ ಅಥವಾ ಬರೀ ಲೋಕಲ್ ಲೀಡರ್ಸ್ ಆಲೋಚನೆಯೋ ಇದು ಗೊತ್ತಿಲ್ಲ. ಬಿಜೆಪಿ ಮಾತ್ರ ಕೆಂಡಾಮಂಡಲ ಆಗಿದ್ದು, ಅದು ಏನಾಗುತ್ತೋ ಆಗಲಿ, ಇಲ್ಲಿ ಫೈಟ್ ಆಗಲಿ, ಅಲ್ಲಿ ಮೈತ್ರಿ ಇರಲಿ ಅಂತಿದ್ದಾರೆ. ಹಾಗಾಗಿ ಈಗ ಮೈತ್ರಿಗೆ ಕುತ್ತು ತರತ್ತ ಚನ್ನಪಟ್ಟಣದ ಈ ಎಲೆಕ್ಷನ್ ಅನ್ನೋ ಮಟ್ಟಿಗೆ ಟೆನ್ಷನ್ ಏರಿಸ್ತಾ ಇದೆ. ಇದಾಗಿದ್ದೇ ಹೌದಾದ್ರೆ ಮೇಲ್ಮಟ್ಟದಲ್ಲಿ ಮೈತ್ರಿಗೆ ಸಮಸ್ಯೆ ಬರುತ್ತೋ ಇಲ್ವೋ, ಆದರೆ ನಿಧಾನಕ್ಕೆ ಒಡಕು ಶುರು ಆಗೋದಕ್ಕೆ ಇದು ಕಾರಣ ಆಗಬಹುದು. ಒಂದೇ ಸಲ ಸಮಸ್ಯೆ ಆಗದೆ ಇದ್ರೂ ಮತ್ತೊಂದು ಕಡೆ DK ಬ್ರದರ್ಸ್ಗೆ ಇದೇ ಬೆಸ್ಟ್ ಚಾನ್ಸ್ ಆಗುತ್ತೆ. ಅಲ್ಲಿ ಜನಸ್ಪಂದನೆ ಅದು ಇದು ಅಂತ ಜನರ ಮಧ್ಯೆನೇ ಇದ್ದು ನಾವು ಇಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಕುಮಾರಸ್ವಾಮಿ ಅವರಿಗೆ ಸವಾಲು ಹಾಕಿರೋ DK ಶಿವಕುಮಾರ್ ಕುರ್ಚಿ ಕನಸನ್ನ ನನಸು ಮಾಡ್ಕೊಳ್ಳೋದಿಕ್ಕೆ ಒಂದೇ ಒಂದು ಆಪ್ಷನ್ ಅಂತ ಚನ್ನಪಟ್ಟಣವನ್ನ ಏನು ನೋಡ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರ ಸೋಲಿನ ಬಳಿಕ ಅದಕ್ಕೆ ಬಹಳ ಒಳ್ಳೆಯ ಅವಕಾಶ ಸೃಷ್ಟಿಯಾದಂಗಾಗತ್ತೆ. ತಾನೇ ತಾನಾಗಿ ಇಬ್ರು ಕಚ್ಚಾಡೋದಕ್ಕೆ ನಿಂತ್ರೆ, ಇವರಿಬ್ರು ಫೈಟ್ ಮಾಡಿದಾಗ್ಲೂ ಕೂಡ ಕಾಂಗ್ರೆಸ್ ಪಡೆದಿದ್ದು ತುಂಬಾ ಕಡಿಮೆ ಮತಗಳನ್ನೇ, 10-20, ಮ್ಯಾಕ್ಸಿಮಮ್ ಅಲ್ಲಿ ನೋಡಿದ್ದು 30,000 ಕಾಂಗ್ರೆಸ್. ಯೋಗೇಶ್ವರ್ ಇಲ್ಲದೆ ಕಾಂಗ್ರೆಸ್ಗೆ ಬಲ ಇಲ್ಲ, ಅವ್ರು ಇದ್ದಾಗಿತ್ತು ಅಷ್ಟೇ.
ಚನ್ನಪಟ್ಟಣದಲ್ಲಿ. ಹೀಗಿರುವಾಗ ಈ ಸಲ ನಾವು 100% ಏನಾದರೂ ಪ್ರಯತ್ನ ಮಾಡಿ ಅಚ್ಚರಿ ಅಭ್ಯರ್ಥಿಯನ್ನು ತಂದು ನಿಲ್ಲಿಸಾದರೂ ಗೆಲ್ತೀವಿ ಅಂತ ಹಠ ಹಿಡಿದಿರೋ ಡಿ ಕೆ ಶಿವಕುಮಾರ್ಗೆ ಇವರಿಬ್ಬರು ಎದುರು ಬದುರು ನಿಂತು ಬಿಟ್ರೆ ಒಳ್ಳೆ ಅವಕಾಶ ಸೃಷ್ಟಿಯಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಲಿದ್ದಾರೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.